टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪುಸ್ತಕ ಓದಿನ ಬಗ್ಗೆ ಸಿಎಂ ಡಿಸಿಎಂ ನಗೆ ಚಿಟಾಕಿ. ವಿಧಾನಸೌಧದಲ್ಲಿ ಪುಸ್ತಕ ಮೇಳದಲ್ಲಿ ನಗೆ ಚಿಟಾಕಿ ನವೆದಿದ್ದಾರೆ. ನಾವಿವತ್ತು ದುಡ್ಡು ತಂದಿಲ್ಲ ಅಂತ ಹೇಳಿ ಸಿಎಂ ಹೇಳಿದ್ರೆ ನಾಳೆ ದುಡ್ಡು ತಂದು ಪುಸ್ತಕ ತೆಗೆದುಕೊಳ್ತೇನೆ ಅಂದಿದ್ದಾರೆ. ಸಭಿಕರಲ್ಲಿ ನಗೆ ಚಿಟಾಕಿ ಹಾರಿಸಿದ್ದಾರೆ ಸಿದ್ದರಾಮಯ್ಯ. ಭಾಷಣ ಕೇಳಿ ನನಗೆ ಪುಸ್ತಕ ಓದಬೇಕು ಅನ್ಸುತ್ತೆ, ಪುಸ್ತಕ ಖರೀದಿ ಕೂಡ ಮಾಡ್ತೇನೆ, ಆದ್ರೆ ಒಂದೇ ಪೇಜ್ಗೆ ಸುಸ್ತಾಗಿ ಬಿಡ್ತೀನಿ ಅಂತ ಡಿಕೆ ಶಿವಕುಮಾರ್ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾನು ಓದಿದವನಲ್ಲ, ಸಿದ್ದರಾಮಯ್ಯ ಬಹಳ ಓದ್ತಾರೆ. ವಿಧಾನಸೌಧದಲ್ಲಿ ಪುಸ್ತಕ ಮೇಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಪುಸ್ತಕ ಖರೀದಿ ದುಡ್ಡು ತಂದಿಲ್ಲ, ಖರೀದಿ ಮಾಡ್ತೀನಿ. ಇಲ್ಲೇ ತಗೊಳ್ತಿದ್ದೆ, ಪುಸ್ತಕಗಳು ತಗೋಬೇಕಾಗಿತ್ತು, ದುಡ್ಡು ತಂದಿಲ್ಲ, ಅದರಿಂದ ತಗೊಳ್ತೀನಿ. ಪುಸ್ತಕ ಓದೋದು ಇದೆಯಲ್ಲ, ಇನ್ನೊಬ್ರು ತಗೊಂಡು ಪುಸ್ತಕಗಳನ್ನ ಓದೋದು ಕಲ್ತ್ಕೋಬಾರ್ದು. ನೀವೇ ಪುಸ್ತಕಗಳನ್ನ ಖರೀದಿ ಮಾಡಿ ನೀವೇ ಓದ್ತಕ್ಕಂಥ ಕೆಲಸ ಮಾಡಬೇಕು. ನೀವೇ ಒಂದು ಒಳ್ಳೆ ಲೈಬ್ರರಿಯನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ನಿಮ್ಮ ಮನೆಗಳಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹೋಗ್ತೀನಿ. ಪುಸ್ತಕ ತಗೊಳಕ್ ಪ್ರಯತ್ನ ಪಡ್ತೀನಿ. ಎಲ್ಲೋದ್ರೂ ಒಂದೊಂದು ಪುಸ್ತಕ ತಗೋತೀನಿ, ಒಂದು ಪೇಜ್ಗೆ ಸುಸ್ತಾಗ್ಬಿಡ್ತೀನಿ. ಅದು ಅಭ್ಯಾಸ ನನಗಿಲ್ಲ. ಬಟ್ ನಮ್ಮ CM ಮಾತ್ರ ನಾನು ಕೇಳಿದ್ದೀನಿ, ಬಹಳ ಪುಸ್ತಕ ಓದ್ತಾರೆ, ಪೇಪರು ಬೆಳಗ್ಗೆ ಸಾಯಂಕಾಲ ಓದ್ತಾ ಇರ್ತಾರೆ. ಏನೋ ಅನುಭವದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಹಂಗೆ ಇದೊಂದು ಬಹಳ ಮುಖ್ಯವಾದಂಥ ಜ್ಞಾನದ ಭಂಡಾರ. ಈಗಂತೂ ಹೊಸದಾಗಿ ಈ ಫೋನ್ಗಳು ಬಂದ್ಬಿಟ್ಮೇಲೆ ಭಾಳ ಕಷ್ಟ. ಅದ್ರ ಒಳಗಡೆನೆ ಏನೇನು ಟೈಪ್ ಮಾಡಿದ ತಕ್ಷಣ, ಇಲ್ಲ ಅಂದ್ರೆ ಫೋನಲ್ಲಿ ಹೇಳಿದ ತಕ್ಷಣ ಎಲ್ಲ ವಿಚಾರ ಅದರಲ್ಲೇ ಬಂದ್ಬಿಡ್ತದೆ. ನಾನು ಹೆಂಗೆ ಯಾರೋ ನನ್ನ PA ಫೋನ್ ಮಾಡ್ಬಿಟ್ಟು ನನ್ನ PSಗೋ ಏನೋ ಫೋನ್ ಮಾಡಿ ಯಾವುದೋ ವಿಚಾರಕ್ಕೆ ಹೋಗ್ತಾ ಇದ್ದೀನಿ, 1-2-3 ಪಾಯಿಂಟ್ ಕೊಡ್ರಿ ಅಂತ ಕೇಳ್ತಾ ಇದ್ದೆ. ಅಷ್ಟು ನನ್ನ ತಕ್ಷಣ ನನ್ನ ಮಕ್ಕಳು ಬಂದ್ಬಿಟ್ಟು